ನಾಡಿನ ಸಮಸ್ತ ಜನರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾನು ಚತುರ್ಥಿ ವಿಶೇಷವಾಗಿ ಶ್ರೀ ಗಾಮ ದೇವರಾದ ಕುದ್ರಕಾಳಿ ಹಾಗೂ ಶಾಸ್ತ್ರ ಸನ್ನಿಧಿಗೆ ಬಂದಿದ್ದೇನೆ. ಹಾಗೆ ಈ ವಿಡಿಯೋದಲ್ಲಿ ಚತುರ್ಥಿ ನಾವು ಹೇಗೆ ಆಚರಣೆ ಮಾಡ್ತೇವೆ ಅಂತ ಹೇಳ್ತೇವೆ. ನಮ್ಮ ಮನೆಯಿಂದ ತುಂಬಾ ಹತ್ತಿರ ದೇವಸ್ಥಾನ, ಸೊ ನಡ್ಕೊಂಡೇ ಹೋಗ್ಬೋದು. ಮಳೆ ಬೇರೆ ಬರ್ತಿತ್ತು, ಹಾಗೆ ನಾನ್ ಮತ್ತೆ ನನ್ನ ಚಿಕ್ಕಮ್ಮನ ಮಗಳು ನಡ್ಕೊಂಡು ಬಂದ್ವಿ. ಇದೇ ನಮ್ಮ ಗ್ರಾಮ ದೇವಸ್ಥಾನ. ಇದು ಗಣಪತಿ ಕಟ್ಟೆ, ಗಣ ಹೋಮ ಸಹ ನಡೆದಿತ್ತು ಗಣಪತಿ ಕಟ್ಟೆಯಲ್ಲಿ ಚೌತಿ ಪ್ರಯುಕ್ತ. ಹಾಗೆ ಇದು ನಾಗನ ಕಟ್ಟೆ, ಅಲ್ಲಿ ಸಂದು ನಮಸ್ಕರಿಸಿದೆ. ಅಲ್ಲಿಂದ ಅಶ್ವತ್ಥ ಮರಕ್ಕೆ ಕೈ ಮುಗ್ದು ಒಳಗೋಗ್ಬೇಕು. ಇದೇ ಶ್ರೀ ಶಾಸ್ತ ಮತ್ತು ಕುದ್ರಕಾಳಿ ದೇವಸ್ಥಾನಕ್ಕೆ ಹೋಗುವ ದ್ವಾರ. ತುಂಬಾ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನ ಕುರಿತು ನಾನು ವ್ಲಾಗ್ ಇನ್ನೊಮ್ಮೆ ಮಾಡ್ತೇನೆ. ಇದು ಕುದ್ರಕಾಳಿ ಸನ್ನಿಧಿ, ಹಾಗೆ ಇದು ಶ್ರೀ ಶಾಸ್ತ ದೇವರ ಸನ್ನಿಧಿ. ಇಲ್ಲಿ ವಿಶೇಷವಾಗಿ ಶನಿವಾರ ತುಂಬಾ ಜನ ಬರ್ತಾರೆ. ಹಾಗೆ ನಾನ್ಸ ಶನಿ ಜಪ ಇಲ್ಲಿದು ಮುಖ್ಯವಾದ ಸೇವೆ ಅದು ಮಾಡಿ ಹೊರಗೆ ಬಂದೆ. ಇದು ಕಲ್ನಾಡ್ ರೈಲ್ವೆ ಸ್ಟೇಷನ್ ಇಂದ ಹತ್ತಿರ ದೇವಸ್ಥಾನ ಆಗ್ತದೆ. ಹೊರಗೆ ವಿಷ್ಣುಮೂರ್ತಿ ಸಹ ಕಟ್ಟೆ ಇದೆ, ಅಲ್ಲಿ ಸಹ ಕೈ ಮುಗ್ದೆ. ಅದಾದ್ಮೇಲೆ ನನ್ನ ತಂಗಿಯೊಟ್ಟಿಗೆ ಫೋಟೋಸ್ ಎಲ್ಲ ತೆಗೆದು ಹೋಗುವಾಗ ನನ್ನ ಕಸಿನ್ ದೇವಸ್ಥಾನಕ್ಕೆ ಬರ್ತಿದ್ಲು, ಅವಳ ಜೊತೆ ಮಾತಾಡಿ ಸೀತಾ ಮನೆ ಕಡೆಗೆ ಹೊರಟ್ವಿ. ತಿಂಡಿ ಸಹ ಆಗಿರ್ಲಿಲ್ಲ, ಇದು ಖಾಲಿ ಹೊಟ್ಟೆಯಲ್ಲಿ ದೇವಸ್ಥಾನಕ್ಕೆ ಬಂದದ್ದು. ಹಾಗೆ ಮನೆಗೆ ಹೋದಾಗ ಕೊಟ್ಟಿಗೆ ಮತ್ತು ಚಟ್ನಿ ಇತ್ತು, ನನ್ನ ಫೇವ್ರೆಟ್ ತಿಂಡಿ ಇದು. ಹಾಗೆ 2 ಕೊಟ್ಟಿಗೆ ತಿಂದೆ. ಹಾಗೆ ಅಮ್ಮ ಹೊಸ್ತಿಲು ಪೂಜೆಗೆ ರೆಡಿ ಆಗಿದ್ರು, ಹಾಗೆ ನಾನು ಬಂದೆ. ಈ ಹೊಸ್ತಿಲು ಪೂಜೆ ಕುರಿತಾಗಿ ನಾನು ನಾಗರ ಪಂಚಮಿ ವಿಡಿಯೋದಲ್ಲಿ ಹೇಳಿದ್ದೇನೆ. ನಾನು ನಾಗರ ಪಂಚಮಿ ಹಬ್ಬ ದಿನ ಸ್ಟಾರ್ಟ್ ಆದ್ರೆ ಚತುರ್ಥಿ ತನಕ ನಾವು ಡೈಲಿ ಹೊಸ್ತಿಲಿಗೆ ಬಣ್ಣ ಬರೆದು ಹೂ ಇಟ್ಟು ನಮಸ್ಕರಿಸಬೇಕು. ಅದಾದ್ಮೇಲೆ ತುಳಸಿ ಕಟ್ಟೆಗೆ ಸಹ ಆ ಬಾಕಿ ಹೂ ಇಡಬೇಕು. ಇದೀಗ ಸಮಾಪ್ತಿ ಮಾಡುದು, ಇನ್ಮೇಲೆ ಇಡ್ಲಿಕ್ಕಿಲ್ಲ. ಆಮೇಲೆ ನಮ್ಮ ಮನೆಯಲ್ಲಿ ಗಣಪತಿ ಹೋಮ ಅಥವಾ ಗಣಪತಿ ಹವನ ಇತ್ತು. ಪ್ರತಿ ವರ್ಷ ಚತುರ್ಥಿ ದಿನ ಮಾಡ್ತಾರೆ. ನಾವು ಮಾತ್ರ ಅಲ್ಲ, ನಮ್ಮ ವಠಾರದಲ್ಲಿ ಕೆಲವು ಮನೆಯಲ್ಲೆಲ್ಲ ಮಾಡ್ತಾರೆ. ಇದು ಗಣಪತಿ ಹವನದ ಮಹಾಮಂಗಳಾರತಿ. ಹಾಗೆ ಪೂಜೆ ಎಲ್ಲ ಆದ್ಮೇಲೆ ನಮ್ಗೆ ಆರತಿ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡ್ಲಿಕ್ಕಿತ್ತು. ಪ್ರಾರ್ಥನೆ ಎಲ್ಲ ಆದ್ಮೇಲೆ ಪ್ರಸಾದ ಎಲ್ಲ ತಕೊಂಡು ನೆಕ್ಸ್ಟ್ ಊಟದ ಕಡೆಗೆ. ಇದು ಗಣಪತಿ ಹೋಮದ ಪ್ರಸಾದ. ಅದಾದ್ಮೇಲೆ ಹಬ್ಬದ ಊಟ ತುಂಬಾ ವೆರೈಟಿ ಇತ್ತು. ಮತ್ತೆ ಅಡಪ್ರಧಾನಂ ಪಾಯಸ ಸಹ ಇತ್ತು. ಹಾಗೆ ನಮ್ಮ ಗಣೇಶ ಚತುರ್ಥಿ ಈ ತರ ಆಚರಣೆ ಮಾಡಿದ್ವಿ.